ನಮಸ್ಕಾರ ಧನುರಾಶಿಯವರೇ, ಜುಲೈ 27ರಿಂದ ಆಗಸ್ಟ್ 2ರವರೆಗಿನ ಈ ವಿಶೇಷ ಸಾಪ್ತಾಹಿಕ ಭವಿಷ್ಯಕ್ಕೆ ನಿಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಯ ಸ್ವಾಗತ. ಧನುರಾಶಿಯವರೇ, ನೀವು 100% ಅಷ್ಟು ಶ್ರಮ ಪಡುತ್ತಿದ್ದರೂ ಕೇವಲ 20% ಅಷ್ಟು ಮಾತ್ರ ಫಲಿತಾಂಶ ಸಿಗುತ್ತಿದೆ ಎಂದು ನಿಮಗನಿಸುತ್ತಿದೆಯೇ? ಅದೃಷ್ಟ ಎಲ್ಲೋ ನಿದ್ರಿಸಿರುವಂತೆ ಭಾಸವಾಗುತ್ತಿದೆಯೇ? ಮತ್ತು ಮನೆ, ಕುಟುಂಬ ಅಥವಾ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಷಯಗಳಿಗೂ ದೊಡ್ಡ ಜಗಳ ಆಗುತ್ತಿದೆಯೇ? ಹೌದು ಎಂದಾದರೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ, ಏಕೆಂದರೆ ನಿಮ್ಮ ಕಾಯುವಿಕೆ ಈಗ ಕೊನೆಗೊಳ್ಳಲಿದೆ. ಆಗಸ್ಟ್ ತಿಂಗಳ ಆರಂಭವು ನಿಮ್ಮ ಜೀವನದಲ್ಲಿ ಭಾಗ್ಯ ಉದಯ ಸಮಯವನ್ನು ತರುತ್ತಿದೆ. ಈ ವಾರ ಗ್ರಹಗಳ ಸಂಚಾರದಲ್ಲಿ ಕೆಲವು ಅದ್ಭುತ ಯೋಗಗಳು ಸೃಷ್ಟಿಯಾಗುತ್ತಿದ್ದು ಇವು ನಿಮ್ಮ ತಡೆಹಿಡಿಯಲಾದ ಆಗಸ್ಟ್ ತಿಂಗಳ ಆರಂಭವು ನಿಮ್ಮ ಜೀವನದಲ್ಲಿ ಭಾಗ್ಯ ಉದಯದ ಸಮಯವನ್ನು ತರುತ್ತಿದೆ. ಈ ವಾರ ಗ್ರಹಗಳ ಸಂಚಾರದಲ್ಲಿ ಕೆಲವು ಅದ್ಭುತ ಯೋಗಗಳು ಸೃಷ್ಟಿಯಾಗುತ್ತಿದ್ದು ಇವು ನಿಮ್ಮ ತಡೆಹಿಡಿಯಲಾದ ಬಡ್ತಿ, ವಿಳಂಬವಾಗಿರುವ ವೀಸಾ ಅಥವಾ ವಿದೇಶಿ ಪ್ರಯಾಣ ಮತ್ತು ಸಿಲುಕಿಕೊಂಡಿರುವ ವ್ಯಾಪಾರ ಒಪ್ಪಂದಗಳಿಗೆ ಹಠಾತ್ ವೇಗವನ್ನು ನೀಡಲಿವೆ. ಆದರೆ ಇಲ್ಲೊಂದು ದೊಡ್ಡ ಎಚ್ಚರಿಕೆ ಇದೆ. ಈ ವಾರ ಅತಿಯಾದ ಆತ್ಮವಿಶ್ವಾಸ ಅಥವಾ ಯಾರನ್ನಾದರೂ ಕುರುಡಾಗಿ ನಂಬುವುದು ನಿಮ್ಮನ್ನು ದೊಡ್ಡ ವಂಚನೆಗೆ ಬಲಿಯಾಗುವಂತೆ ಮಾಡಬಹುದು. ನೀವು ಮರೆತೂ ಕೂಡ ಹಣದ ವಹಿವಾಟು ಮಾಡಬಾರದ ಆ ದಿನ ಯಾವುದು ಮತ್ತು ಈ ವಾರದ ಪರಿಣಾಮಕಾರಿ ಪರಿಹಾರವೇನು? ಇವೆಲ್ಲವನ್ನೂ ತಿಳಿಯಲು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಬನ್ನಿ ಶುರು ಮಾಡೋಣ. ಈ ವಾರದ ಮೂಲ ಶಕ್ತಿಯು ಪವಾಡ ಮತ್ತು ಹೋರಾಟದ ನಡುವೆ ಸಮತೋಲನವನ್ನು ಸ್ಥಾಪಿಸುತ್ತಿದೆ. ವಾರದ ಆರಂಭದಲ್ಲಿಯೇ ಅಂದರೆ ಜುಲೈ 27ರಂದು ಶನಿದೇವರು ನಿಮ್ಮ 3ನೇ ಮನೆ ಅಂದರೆ ಪರಾಕ್ರಮ ಸ್ಥಾನದಲ್ಲಿ ವಕ್ರಿ ಸ್ಥಿತಿಗೆ ಬಂದಿದ್ದಾರೆ. 3ನೇ ಮನೆಯಲ್ಲಿರುವ ಶನಿಯು ತನ್ನಷ್ಟಕ್ಕೆ ತಾನೇ ಅತ್ಯಂತ ಶುಭದಾಯಕ ಸ್ಥಿತಿಯಾಗಿದೆ ಮತ್ತು ಅದು ವಕ್ರಿಯಾಗಿರುವುದರಿಂದ ಹಿಂದಿನ ಎಲ್ಲಾ ನಕಾರಾತ್ಮಕ ಶಕ್ತಿಗಳು, ಹಳೆಯ ಶತ್ರುಗಳು ಅಥವಾ ಹಳೆಯ ಅಡೆತಡೆಗಳು ತಾನಾಗಿಯೇ ನಾಶವಾಗಲು ಪ್ರಾರಂಭಿಸುತ್ತವೆ. ಇದು ನಿಮ್ಮ ಆರ್ಥಿಕ ಸ್ಥಿತಿಗೆ ಹೆಚ್ಚಿನ ಬಲವನ್ನು ನೀಡುತ್ತದೆ. ಮತ್ತೊಂದೆಡೆ ರಾಹು ಅದೇ ಮನೆಯಲ್ಲಿದ್ದಾನೆ ಮತ್ತು ಶತಭಿಷ ನಕ್ಷತ್ರದಿಂದ ನಿರ್ಗಮಿಸಿ ಧನಿಷ್ಠ ನಕ್ಷತ್ರವನ್ನು ಪ್ರವೇಶಿಸುತ್ತಿದ್ದಾನೆ. 3ನೇ ಮನೆಯ ರಾಹು ಜೀವನದಲ್ಲಿ ಹಠಾತ್ ಮತ್ತು ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತಾನೆ. ಕಳೆದ ಸ್ವಲ್ಪ ಸಮಯದಿಂದ ರಾಹು ಮೂಲ ಮತ್ತು ಉತ್ತರಾಷಾಢ ನಕ್ಷತ್ರದವರೆಗೆ ಲಾಭವನ್ನು ನೀಡುತ್ತಿದ್ದನು. ಆದರೆ ಈ ವಾರ ಈ ಶಕ್ತಿಯ ಸಂಪೂರ್ಣ ಪ್ರಭಾವವು ಪೂರ್ವಾಷಾಢ ನಕ್ಷತ್ರದವರ ಮೇಲೆ ಇರುತ್ತದೆ. ಈ ಸಮಯವು ನಿಮಗಾಗಿ ಅನೇಕ ಅನಿರೀಕ್ಷಿತ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಆದಾಗ್ಯೂ 8ನೇ ಮನೆಯಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಸಂಚರಿಸುತ್ತಿರುವ ಸೂರ್ಯದೇವನು ನಿಮ್ಮ ಅದೃಷ್ಟದ ಅವಕಾಶವನ್ನು ಸ್ವಲ್ಪ ದುರ್ಬಲಗೊಳಿಸುತ್ತಿದ್ದಾನೆ. ಇದರ ಸ್ಪಷ್ಟ ಅರ್ಥವೇನೆಂದರೆ ಈ ವಾರ ಅದೃಷ್ಟಕ್ಕಿಂತ ಹೆಚ್ಚಾಗಿ ನಿಮ್ಮ ಕರ್ಮಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವಿರುತ್ತದೆ. ನಿಮಗೆ ಸಿಗುವ ಯಾವುದೇ ಯಶಸ್ಸು ನಿಮ್ಮ ಸ್ವಂತ ಕಠಿಣ ಪರಿಶ್ರಮದಿಂದಲೇ ಬರುತ್ತದೆ. ಈ ಶಕ್ತಿಯನ್ನು ಸಮತೋಲನಗೊಳಿಸಲು ನಿಮ್ಮ ಕೆಲಸದ ಬಗ್ಗೆ ಸಂಪೂರ್ಣ ಭಕ್ತಿ ಹೊಂದಿರಿ ಮತ್ತು ಮುಂಜಾನೆ ಸೂರ್ಯದೇವರಿಗೆ ತಪ್ಪದೇ ಆಜ್ಞೆಯನ್ನು ಅರ್ಪಿಸಿ. ನಿಮ್ಮ ವೃತ್ತಿ ಮತ್ತು ವ್ಯಾಪಾರದ ಬಗ್ಗೆ ಮಾತನಾಡುವುದಾದರೆ ಈ ವಾರವು ಅತ್ಯಂತ ಆಸಕ್ತಿದಾಯಕ ಮತ್ತು ನಿರ್ಣಾಯಕ ಸಮಯವಾಗಿದೆ. ನಿಮ್ಮ ದಶಮಾಧಿಪತಿ ಬುಧವು ಈಗಾಗಲೇ ಸಕ್ರಿಯವಾಗಿದ್ದು ಜುಲೈ 29ರಿಂದ ಆಗಸ್ಟ್ 2ರವರೆಗೆ ವೃಷಭ ನವಾಂಶದಲ್ಲಿದ್ದಾನೆ. ಆಗಸ್ಟ್ 2ರಂದು ಮಧ್ಯಾಹ್ನ 2:07ಕ್ಕೆ ಬುಧನು ವರ್ಗೋತ್ತಮ ಸ್ಥಿತಿಯನ್ನು ತಲುಪುತ್ತಾನೆ. ದಶಮೇಶನು ವರ್ಗೋತ್ತಮನಾದಾಗ ವೃತ್ತಿ ಜೀವನದಲ್ಲಿ ನಡೆಯುತ್ತಿರುವ ಅಸ್ಥಿರತೆ ಅಥವಾ ಏರಿಳಿತಗಳು ಸಂಪೂರ್ಣವಾಗಿ ಸ್ಥಿರತೆಯತ್ತ ಸಾಗಲು ಪ್ರಾರಂಭಿಸುತ್ತವೆ. ಜುಲೈ 27ರಿಂದ ಆಗಸ್ಟ್ 1ರವರೆಗಿನ ಸಮಯವು ನಿಮಗೆ ಅತ್ಯಂತ ಅನುಕೂಲಕರ ಅವಧಿಯಾಗಿದೆ. ಕಾರ್ಪೊರೇಟ್ ವಲಯ ಅಥವಾ ಸರ್ಕಾರಿ ವಲಯದ ಜನರಿಗೆ ಈ ಸಮಯವು ವಿಶೇಷವಾಗಿ ಫಲಪ್ರದವಾಗಿದೆ. ನೀವು ಯಾವುದೇ ಹೊಸ ವ್ಯಾಪಾರ ಹೂಡಿಕೆ ಮಾಡಲು ಬಯಸಿದರೆ, ಡೀಲ್ ಫೈನಲ್ ಮಾಡಲು ಅಥವಾ ವಿದೇಶದಲ್ಲಿ ಕುಳಿತಿರುವ ಕ್ಲೈಂಟ್ ಜೊತೆ ಸಂಪರ್ಕ ಸಾಧಿಸಲು ಬಯಸಿದರೆ ಜುಲೈ 28ರ ದಿನವು ಉತ್ತಮವಾಗಿರುತ್ತದೆ. ಆ ದಿನ ಸಂಜೆ 7:50ರ ನಂತರ ಚಂದ್ರನು ಮಕರ ರಾಶಿಯಲ್ಲಿ ವರ್ಗೋತ್ತಮನಾಗುತ್ತಾನೆ. ಇದು ಮುಂದಿನ 6 ಗಂಟೆಗಳ ಕಾಲ ನಿಮಗೆ ಅತ್ಯಂತ ನಿಖರವಾದ ಮತ್ತು ಸೂಕ್ತವಾದ ಸಮಯವಾಗಿದೆ. ಇದೇ ರೀತಿಯ ಪರಿಸ್ಥಿತಿ ಆಗಸ್ಟ್ 1ರಂದು ಬೆಳಿಗ್ಗೆ 8:10ರಿಂದ ಮಧ್ಯಾಹ್ನ 2:30ರವರೆಗೆ ರೂಪುಗೊಳ್ಳುತ್ತವೆ. ಆಗ ಚಂದ್ರನು ಕುಂಭ ರಾಶಿಯಲ್ಲಿ ವರ್ಗೋತ್ತಮನಾಗುತ್ತಾನೆ. ಈ ಅವಧಿಗಳಲ್ಲಿ ನಡೆಸಲಾದ ವ್ಯವಹಾರ, ಸಭೆಗಳು ಸಂಪೂರ್ಣವಾಗಿ ಯಶಸ್ವಿಯಾಗುತ್ತವೆ. ಈ ಮಧ್ಯೆ ಒಂದು ಪ್ರಮುಖ ಬದಲಾವಣೆ ಕೂಡ ಆಗುತ್ತದೆ. ಆಗಸ್ಟ್ 1ರಂದು
ಶುಕ್ರನು ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಅಂದರೆ ನಿಮ್ಮ 10ನೇ ಮನೆಗೆ ಪ್ರವೇಶಿಸುತ್ತಾನೆ. ಅಲ್ಲಿ ಶನಿಯ ಪೂರ್ಣ ದೃಷ್ಟಿ ಅವನ ಮೇಲಿರುತ್ತದೆ. ಈ ಸಂಚಾರದ ಪ್ರಭಾವದಿಂದ ನಿಮ್ಮ ಪ್ರಸ್ತುತ ಕೆಲಸದಲ್ಲಿ ನೀವು ಹೊಸ ಜವಾಬ್ದಾರಿಗಳನ್ನು ಪಡೆಯಬಹುದು ಅಥವಾ ಹೊಸ ಸಂಸ್ಥೆಗೆ ಬದಲಾಗುವ ಬಗ್ಗೆ ಯೋಚಿಸಬಹುದು. ನೀವು ಬದಲಾವಣೆಯನ್ನು ಹುಡುಕುತ್ತಿದ್ದರೆ ನಿಮ್ಮ ಪ್ರಯತ್ನಗಳು ಚುರುಕುಗೊಳಿಸಿ. ಜೊತೆಗೆ 2ನೇ ಮನೆಯಲ್ಲಿ ರೂಪುಗೊಳ್ಳುತ್ತಿರುವ ಕೇಮದ್ರಮ ಯೋಗದ ಪರಿಣಾಮದಿಂದ ಮಾತಿನಲ್ಲಿ ಕಠಿಣತೆ ಬರಬಹುದು. ಆದ್ದರಿಂದ ನಿಮ್ಮ ಮಾತುಗಳನ್ನು ಅತ್ಯಂತ ಸಂಯಮ ಮತ್ತು ಶಾಂತಿಯಿಂದ ಆಡಿ. ಇದರಿಂದ ರೂಪುಗೊಂಡ ಒಪ್ಪಂದದಲ್ಲಿ ಯಾವುದೇ ಅಡೆತಡೆಗಳು ಉಂಟಾಗದಿರಲಿ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಹಣಕಾಸಿನ ಹರಿವಿನ ಈ ವಾರವು ಹಠಾತ್ ಬದಲಾವಣೆಗಳನ್ನು ಸೂಚಿಸುತ್ತಿದೆ. ಜುಲೈ 28ರಂದು ರಾತ್ರಿ 8 ಗಂಟೆಯ ಸುಮಾರಿಗೆ ಚಂದ್ರನು ನಿಮ್ಮ 2ನೇ ಮನೆ ಅಂದರೆ ಮಕರ ರಾಶಿಯನ್ನು ಪ್ರವೇಶಿಸಿದಾಗ 8ನೇ ಮನೆಯಲ್ಲಿರುವ ಗುರುವಿನ ದೃಷ್ಟಿ ಅವನ ಮೇಲೆ ಬೀಳುತ್ತದೆ. ಇದರಿಂದ ಗಜಕೇಸರಿ ಯೋಗ ಮತ್ತು ಸೂರ್ಯನ ದೃಷ್ಟಿಯಿಂದ ಪೂರ್ಣಿಮಾ ಯೋಗ ನಿರ್ಮಾಣವಾಗುತ್ತದೆ. ಈ ಯೋಗಗಳ ಪ್ರಭಾವದಿಂದಾಗಿ ಷೇರುಪೇಟೆ, ವ್ಯಾಪಾರ ಅಥವಾ ಸಟ್ಟ ಮಾರುಕಟ್ಟೆಯಿಂದ ಹಠಾತ್ ಧನಲಾಭದ ಪರಿಸ್ಥಿತಿ ಉದ್ಭವಿಸುತ್ತದೆ. ಇದರೊಂದಿಗೆ ಈ ವಾರ ಪೂರ್ತಿ ಆಸ್ತಿ ನಗದೀಕರಣ ಪ್ರಕ್ರಿಯೆಯು ಬಹಳ ಪ್ರಬಲವಾಗಿರುತ್ತದೆ. ನೀವು ಯಾವುದೇ ಹಳೆಯ ಆಸ್ತಿ, ಭೂಮಿ ಅಥವಾ ಸಿಲುಕಿಕೊಂಡಿರುವ ಹೂಡಿಕೆಯನ್ನು ಮಾರಿ ಅದನ್ನು ನಗದು ಆಗಿ ಪರಿವರ್ತಿಸಲು ಬಯಸಿದರೆ ಸೋಮವಾರದಿಂದಲೇ ಈ ಆಲೋಚನೆಗಳು ಬಲಗೊಳ್ಳಲು ಪ್ರಾರಂಭಿಸುತ್ತವೆ. ಜುಲೈ 31ರ ಸುಮಾರಿಗೆ ಚಂದ್ರನು ರಾಹುವಿನೊಂದಿಗೆ ಕುಂಭರಾಶಿಯಲ್ಲಿರುವಾಗ ನೀವು ಈ ವ್ಯವಹಾರವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬಹುದು. ವಕ್ರಿ ಶನಿಯು ನಿಮ್ಮ ತಡೆ ಹಿಡಿಯಲಾದ ಸಂಪತ್ತಿನ ಹಳೆಯ ಮಾರ್ಗಗಳನ್ನು ತೆರೆಯುತ್ತಿದ್ದಾನೆ. ಆದರೆ ಇಲ್ಲೊಂದು ಅತ್ಯಂತ ಪ್ರಮುಖವಾದ ಜ್ಯೋತಿಷ್ಯ ಎಚ್ಚರಿಕೆ ಇದೆ. ಅದನ್ನು ನೀವು ನೆನಪಿನಲ್ಲಿಡಬೇಕು. ಆಗಸ್ಟ್ 2 ಭಾನುವಾರ ಮಧ್ಯಾಹ್ನ 3:27ರ ನಂತರ ನೀವು ಯಾವುದೇ ರೀತಿಯ ಹೊಸ ಆರ್ಥಿಕ ಹೂಡಿಕೆ ಅಥವಾ ದೊಡ್ಡ ಅಪಾಯವನ್ನು ತೆಗೆದುಕೊಳ್ಳಬಾರದು. ಈ ಸಮಯದ ನಂತರ ಗ್ರಹಗಳ ಸ್ಥಾನವು ಹಣಕಾಸಿನ ವಿಷಯಗಳಿಗೆ ಹಠಾತ್ತನೆ ಪ್ರತಿಕೂಲವಾಗುತ್ತದೆ. ಆದ್ದರಿಂದ ನೀವು ಯಾವುದೇ ಕಾಗದದ ಕೆಲಸ ಅಥವಾ ಹಣದ ವಹಿವಾಟು ಮಾಡಬೇಕಾಗಿದ್ದರೆ ಈ ಗಡುವಿನ ಮುಂಚೆಯೇ ಅದನ್ನು ಪೂರ್ಣಗೊಳಿಸಿ. ಯಾವುದೇ ಸ್ಪಷ್ಟ ಯೋಜನೆ ಇಲ್ಲದೆ ಹಣವನ್ನು ಹೂಡಿಕೆ ಮಾಡುವುದನ್ನು ತಪ್ಪಿಸಿ. ಪ್ರೇಮ ಸಂಬಂಧ ಮತ್ತು ವೈವಾಹಿಕ ಜೀವನದ ಶಕ್ತಿಯು ಈ ವಾರ ಅತ್ಯಂತ ನಿಖರ ಮತ್ತು ಸೂಕ್ಷ್ಮವಾಗಿರಲಿದೆ. ಜುಲೈ 27ರಂದು 7ನೇ ಮನೆಯಲ್ಲಿ ನಿರ್ಮಾಣವಾಗುವ ಶಕ್ತಿಯು ಸಂಗಾತಿಯೊಂದಿಗೆ ಉನ್ನತ ಶಕ್ತಿಯ ವಾತಾವರಣವನ್ನು ಸೃಷ್ಟಿಸುತ್ತದೆ. ಸಿಂಗಲ್ ಆಗಿರುವ ಮತ್ತು ಹೊಸ ಸಂಬಂಧವನ್ನು ಸೇರಲು ಬಯಸುವವರಿಗೆ ಉತ್ತರ ಪಾಲ್ಗುಣಿ ನಕ್ಷತ್ರಕ್ಕೆ ಶುಕ್ರನ ಪ್ರವೇಶವು ಅತ್ಯಂತ ಸಕಾರಾತ್ಮಕ ಆರಂಭದ ಸಂಕೇತವಾಗಿದೆ. ನಿಮ್ಮ ಪ್ರೇಮ ಜೀವನಕ್ಕೆ ಈ ಸಮಯವು ಮಂಗಳಕರವಾಗಿದೆ ಮತ್ತು ನೀವು ಮದುವೆಗೆ ಸಂಬಂಧಿಸಿದ ಮಾತುಕತೆಗಳನ್ನು ಪ್ರಾರಂಭಿಸಲು ಬಯಸಿದರೆ ಈ ಅವಧಿಯು ಅತ್ಯುತ್ತಮವಾಗಿದೆ. ವಿವಾಹಿತರು ಈ ವಾರ ಸ್ವಲ್ಪ ಜಾಗರೂಕರಾಗಿರಬೇಕು. ಆಗಸ್ಟ್ 2ರಂದು ಮಂಗಳನು 6ನೇ ಮನೆಯಿಂದ ನಿಮ್ಮ 7ನೇ ಮನೆಗೆ ಪ್ರವೇಶಿಸುತ್ತಿದ್ದಾನೆ. ಅಲ್ಲಿ ಅವನ ಸಂಯೋಗವು ಬುಧನೊಂದಿಗೆ ಆಗುತ್ತದೆ. ಈ ಸಂಚಾರದ ಕಾರಣದಿಂದಾಗಿ ವಾರಾಂತ್ಯದಲ್ಲಿ ಸಂಗಾತಿಯೊಂದಿಗೆ ಕೆಲವು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಅಥವಾ ವಾದಗಳು ನಡೆಯುವ ಸಾಧ್ಯತೆ ಇದೆ. ಇದಕ್ಕೆ ಅತ್ಯಂತ ಸೂಕ್ತವಾದ ಪರಿಹಾರವೆಂದರೆ ನಿಮ್ಮ ಸಂಬಂಧದಲ್ಲಿ ಸಂಪೂರ್ಣ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವುದು ಮತ್ತು ಸತ್ಯವನ್ನು ಪಾಲಿಸುವುದು. ಯಾವುದೇ ರೀತಿಯ ಅನುಮಾನ ಅಥವಾ ಮಾನಸಿಕ ಗೊಂದಲವನ್ನು ತಪ್ಪಿಸಿ. ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಿರಿ ಮತ್ತು ಪರಸ್ಪರ ಆಂತರಿಕ ಶಕ್ತಿಯಾಗಿರಿ. ಪ್ರತಿದಿನ ಸಂಜೆ ನಿಮ್ಮ ಸಂಗಾತಿಯೊಂದಿಗೆ ಶಾಂತವಾಗಿ ಕುಳಿತು ಯಾವುದೇ ಪೂರ್ವಗ್ರಹವಿಲ್ಲದೆ ಇಡೀ ದಿನದ ವಿಷಯಗಳನ್ನು ಹಂಚಿಕೊಳ್ಳುವ ಮೂಲಕ 7ನೇ ಮನೆಯ ಶಕ್ತಿಯು ಸಮತೋಲನದಲ್ಲಿರುತ್ತದೆ. ಕೌಟುಂಬಿಕ ದೃಷ್ಟಿಕೋನದಿಂದ ಈ ವಾರವು ನಿಮ್ಮ ಪ್ರೀತಿ ಪಾತರಿಗೆ ಹತ್ತಿರವಾಗುವ ಅವಕಾಶವಾಗಿದೆ. ಜುಲೈ 29 ಮತ್ತು 30ರ ಸಮಯವು ಅತ್ಯಂತ ವಿಶೇಷವಾಗಿದೆ, ಏಕೆಂದರೆ ಈ ಸಮಯದಲ್ಲಿ ಕುಟುಂಬ ಸದಸ್ಯರ ಮೂಲಕ ಅಥವಾ ಯಾವುದೇ ಪೂರ್ವಜರ ಮೂಲದಿಂದ ಹಣಕಾಸಿನ ಲಾಭವಿದೆ ಎಂಬ ಮಾಹಿತಿ ಪಡೆಯಬಹುದು. 8ನೇ ಮನೆಯ ಸೂರ್ಯನಿಂದಾಗಿ ಮತ್ತು ಲಗ್ನದ ಮೇಲೆ ಬೀಳುತ್ತಿರುವ ದೃಷ್ಟಿ ದೋಷದಿಂದಾಗಿ ನೀವು ಅನುಭವಿಸುತ್ತಿರುವ ಮಾನಸಿಕ ಆಯಾಸವು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯುವ ಮೂಲಕ ದೂರವಾಗುತ್ತದೆ. ಅವರೊಂದಿಗಿನ ಸಂವಹನವು ನಿಮ್ಮ ಕೆಲಸದ ಕ್ಷೇತ್ರಕ್ಕೂ ಹೊಸ ಮತ್ತು ಲಾಭದಾಯಕ ವಿಚಾರಗಳನ್ನು ನೀಡುತ್ತದೆ. ಕುಟುಂಬದ ಸಂಪೂರ್ಣ ಬೆಂಬಲ ನಿಮ್ಮೊಂದಿಗಿರುತ್ತದೆ. ಆದರೆ ಜುಲೈ 28ರಿಂದ 30ರವರೆಗೆ 2ನೇ ಮನೆಯಲ್ಲಿ ಚಂದ್ರನ ಸಂಚಾರ ಇರುವಾಗ ನಿಮ್ಮ ಮಾತನ್ನು ಬಹಳ ಎಚ್ಚರಿಕೆಯಿಂದ ಬಳಸಿ ಎಂಬುದನ್ನು ನೆನಪಿನಲ್ಲಿಡಿ. ಕೆಲವೊಮ್ಮೆ ನಿಮ್ಮ ನೇರ ನುಡಿಯು ತಿಳಿಯದೆ ನಿಮ್ಮ ಪ್ರೀತಿ ಪಾತ್ರರಿಗೆ
ನೋವನ್ನುಂಟು ಮಾಡಬಹುದು. ಆದ್ದರಿಂದ ಸಂಯಮವನ್ನು ಕಾಪಾಡಿಕೊಳ್ಳುವುದು ಅವಶ್ಯಕ. ನಿಮ್ಮ ಆರೋಗ್ಯವು ಈ ವಾರ ವಿಶೇಷ ಗಮನವನ್ನು ಸೆಳೆಯುತ್ತಿದೆ. ಗ್ರಹಗಳ ಪ್ರಸ್ತುತ ಸ್ಥಾನವು ದೈಹಿಕ ಕಾಯಿಲೆಗಳಿಗಿಂತ ನಿಮ್ಮ ಮಾನಸಿಕ ಸ್ಥಿತಿಯ ಮೇಲೆ ಹೆಚ್ಚು ಪರಿಣಾಮ ಬೀರಬಹುದು ಎಂದು ಸ್ಪಷ್ಟಪಡಿಸುತ್ತದೆ. ಮೊದಲನೆಯದಾಗಿ ಒಂದು ಸಕಾರಾತ್ಮಕ ಅಂಶವನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ರಾಶ್ಯಾಧಿಪತಿ ಗುರುವು 8ನೇ ಮನೆಯಲ್ಲಿದ್ದರೂ ಅಸ್ತಾವಸ್ಥೆಯಲ್ಲಿದ್ದಾನೆ. ಜ್ಯೋತಿಷ್ಯದ ತತ್ವಗಳ ಪ್ರಕಾರ ಒಂದು ಗ್ರಹವು ದುಸ್ಥಾನದಲ್ಲಿ ಅಸ್ತವಾದಾಗ ಅದರ ನಕಾರಾತ್ಮಕ ಶಕ್ತಿಯು ಕ್ಷೀಣಿಸುತ್ತದೆ. ಹಾಗಾಗಿ ಗುರುವು ರಕ್ಷಾ ಕವಚದಂತೆ ಕಾರ್ಯನಿರ್ವಹಿಸುತ್ತಾನೆ ಮತ್ತು ನಿಮ್ಮನ್ನು ಯಾವುದೇ ದೊಡ್ಡ ಆರೋಗ್ಯ ಸಮಸ್ಯೆಗಳಿಂದ ರಕ್ಷಿಸುತ್ತಾನೆ. ಆದಾಗ್ಯೂ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಉಳಿಯಬಹುದು. ಮಂಗಳವು ನಿಮ್ಮ 6ನೇ ರೋಗ ಸ್ಥಾನದಲ್ಲಿದೆ. ಇದು ಪಿತ್ತ ಮತ್ತು ರಕ್ತದೊತ್ತಡಕ್ಕೆ ಕಾರಣವಾಗಿದೆ. ಈ ಋತುವಿನಲ್ಲಿ ನಿಮ್ಮ ಆಮ್ಲೀಯತೆ ಮತ್ತು ರಕ್ತದೊತ್ತಡ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಮತ್ತು ಕೋಪವನ್ನು ತಪ್ಪಿಸಬೇಕು. ಜುಲೈ 29ರಿಂದ ಆಗಸ್ಟ್ 2ರವರೆಗೆ ಬುಧನು ವೃಷಭ ನವಾಂಶದಲ್ಲಿ ಸಂಚರಿಸುತ್ತಾನೆ. ಇದು ವಾತ ಮತ್ತು ಕಫದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಈ ಸಮಯದಲ್ಲಿ ಹೊಟ್ಟೆ ನೋವು, ಶೀತ, ಕೆಮ್ಮು ಅಥವಾ ಕುತ್ತಿಗೆಯಲ್ಲಿ ಬಿಗಿತದಂತಹ ಸಮಸ್ಯೆಗಳನ್ನು ಅನುಭವಿಸಬಹುದು. ಶುಕ್ರನು ಧನು ನವಾಂಶದಲ್ಲಿರುವಾಗ ಮಧುಮೇಹ ರೋಗಿಗಳು ತಮ್ಮ ಸಕ್ಕರೆಯ ಮಟ್ಟದಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. 8ನೇ ಮನೆಯ ಸೂರ್ಯನು ಮೂಳೆಗಳ ಮೇಲೂ ಪರಿಣಾಮ ಬೀರುತ್ತಾನೆ. ಆದ್ದರಿಂದ ನಿಮ್ಮ ಪೋಷಕರ ಆರೋಗ್ಯದ ಬಗ್ಗೆ, ವಿಶೇಷವಾಗಿ ಅವರ ಬೆನ್ನು ಮತ್ತು ಸೊಂಟದ ನೋವಿನ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಮುಂಜಾನೆ ಬಿಸಿ ನೀರನ್ನು ಕುಡಿಯುವುದು ಮತ್ತು ಲಘು ವ್ಯಾಯಾಮ ಮಾಡುವುದನ್ನು ನಿಮ್ಮ ದಿನಚರಿಯಲ್ಲಿ ಕಡ್ಡಾಯವಾಗಿ ಸೇರಿಸಿಕೊಳ್ಳಿ. ವಿದ್ಯಾರ್ಥಿ ವರ್ಗಕ್ಕೆ ಈ ವಾರ ನಿರಂತರ ಮತ್ತು ಕಠಿಣ ಪರಿಶ್ರಮದ ಅಗತ್ಯವಿದೆ. ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿದ ವಿದ್ಯಾರ್ಥಿಗಳು ಈ ಅವಧಿಯಲ್ಲಿ ತಮ್ಮ ಶಿಕ್ಷಣದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸುತ್ತಾರೆ ಮತ್ತು ತಮ್ಮ ಗುಂಪಿನಲ್ಲಿ ವಿಶಿಷ್ಟವಾದ ಗುರುತನ್ನು ರೂಪಿಸಿಕೊಳ್ಳುತ್ತಾರೆ. ಆದರೆ 8ನೇ ಮನೆಯಲ್ಲಿ ಪುಷ್ಯ ನಕ್ಷತ್ರದ ಸೂರ್ಯನಿರುವುದರಿಂದ ಅದೃಷ್ಟವು ನಿಮ್ಮ ಪರವಾಗಿ ಸಂಪೂರ್ಣವಾಗಿ ಇಲ್ಲ. ಆದ್ದರಿಂದ ಕೇವಲ ಅದೃಷ್ಟವನ್ನು ನೆಚ್ಚಿಕೊಳ್ಳುವುದು ಸೂಕ್ತವಲ್ಲ. ನೀವು ಎಷ್ಟು ಅಧ್ಯಯನ ಮಾಡುತ್ತೀರೋ ಅಷ್ಟು ನಿಖರವಾದ ಫಲಿತಾಂಶಗಳನ್ನು ನೀವು ಪಡೆಯುತ್ತೀರಿ. ಮೂಲ ಮತ್ತು ಉತ್ತರಾಷಾಢ ನಕ್ಷತ್ರಗಳ ವಿದ್ಯಾರ್ಥಿಗಳಿಗೆ ಈ ವಾರವು ಸಾಮಾನ್ಯ ಮತ್ತು ಸ್ಥಿರವಾಗಿರುತ್ತದೆ. 3ನೇ ಮನೆಯ ರಾಹುವು ಕೆಲವೊಮ್ಮೆ ವ್ಯಕ್ತಿಯಲ್ಲಿ ಅತಿಯಾದ ಆತ್ಮವಿಶ್ವಾಸವನ್ನು ಉಂಟುಮಾಡುತ್ತಾನೆ. ಈ ಪ್ರವೃತ್ತಿಯನ್ನು ತಪ್ಪಿಸಿ ನಿಮ್ಮ ವೇಗವನ್ನು ಹೆಚ್ಚಿಸಿ ಮತ್ತು ಹೊಸ ಮತ್ತು ಸುಧಾರಿತ ಅಧ್ಯಯನ ವಿಧಾನಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಿರಂತರವಾಗಿ ಅಭ್ಯಾಸ ಮಾಡುತ್ತೀರಿ. ಲಗ್ನದಲ್ಲಿ ರೂಪುಗೊಳ್ಳುತ್ತಿರುವ ಶಕಟಯೋಗ ಮತ್ತು ಕೇಮದ್ರುಮ ದೋಷದ ಕಾರಣದಿಂದಾಗಿ ನಮ್ಮ ಗೃಹಿಣಿಯರಿಗೆ ಕೆಲವೊಮ್ಮೆ ಒಂಟಿತನ ಅಥವಾ ಮಾನಸಿಕ ಗೊಂದಲ ಉಂಟಾಗಬಹುದು. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸರಿಯಾದ ಮೌಲ್ಯಮಾಪನ ಸಿಗುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು. ಆದರೆ ವಾಸ್ತವವೇನೆಂದರೆ ಈ ವಾರ ನಿಮ್ಮ ಬಾಕಿ ಇರುವ ಅನೇಕ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ. ಇದು ನಿಮಗೆ ಉತ್ತಮ ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ. ಮನೆಯಿಂದಲೇ ಸಣ್ಣ ವ್ಯಾಪಾರವನ್ನು ಅಥವಾ ನಿಮ್ಮ ಹವ್ಯಾಸವನ್ನು ವೃತ್ತಿಯಾಗಿ ಆರಂಭಿಸಲು ನೀವು ಬಯಸಿದರೆ ಈ ವಾರ ಅದಕ್ಕೆ ಅತ್ಯುತ್ತಮವಾಗಿದೆ. ಪ್ರತಿದಿನ ನಿಮಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡಿ ಮತ್ತು ವಿವಾದಗಳಿಗೆ ತಕ್ಷಣ ಪ್ರತಿಕ್ರಿಯಿಸುವುದನ್ನು ತಪ್ಪಿಸಿ. ಅದೇ ಸಮಯದಲ್ಲಿ ನಿವೃತ್ತ ಜನರಿಗೆ 3ನೇ ಮನೆಯಲ್ಲಿ ಕುಳಿತಿರುವ ವಕ್ರಿ ಶನಿಯು ವರದಾನವೆಂದು ಸಾಬೀತುಪಡಿಸುತ್ತಿದ್ದಾನೆ. ನಿಮ್ಮ ಯಾವುದೇ ಪಿಂಚಣಿ ಹಣ ಬಾಕಿ ಇದ್ದರೆ ಅಥವಾ ಯಾವುದಾದರೂ ಹಣ ಸಿಲುಕಿಕೊಂಡಿದ್ದರೆ ಈಗ ಆ ಮಾರ್ಗವು ತೆರೆದುಕೊಳ್ಳಲು ಪ್ರಾರಂಭಿಸುತ್ತದೆ ಮತ್ತು ನಿಮಗೆ ಆರ್ಥಿಕ ಶಾಂತಿ ಸಿಗುತ್ತದೆ. ಭಾಗ್ಯಾಧಿಪತಿ ಸೂರ್ಯನು 8ನೇ ಮನೆಯಲ್ಲಿದ್ದಾನೆ. ಆದ್ದರಿಂದ ಯಾವುದೇ ಹೊಸ ಒತ್ತಡ ಅಥವಾ ಅನಗತ್ಯ ಕೆಲಸಗಳಲ್ಲಿ ಸಿಲುಕಿಕೊಳ್ಳಬೇಡಿ. ನಿಮ್ಮ ಸಮಯವನ್ನು ಆಧ್ಯಾತ್ಮ, ಕುಟುಂಬ ಮತ್ತು ಪ್ರಕೃತಿಯೊಂದಿಗೆ ಕಳೆಯಿರಿ. ಮೆಟ್ಟಿಲುಗಳನ್ನು ಹತ್ತುವಾಗ ಆತುರ ಪಡಬೇಡಿ ಮತ್ತು ನಿಮ್ಮ ಮೂಳೆಗಳ ಬಗ್ಗೆ ಕಾಳಜಿ ವಹಿಸಿ. ನೀವು ಈ ವಾರ ಪ್ರಯಾಣ ಮಾಡಲು ಯೋಚಿಸುತ್ತಿದ್ದರೆ ಗ್ರಹಗಳ ಸಂಚಾರವು ಇದಕ್ಕೆ ಅತ್ಯಂತ ಅನುಕೂಲಕರವಾದ ಶಕ್ತಿಯನ್ನು ನಿರ್ಮಿಸುತ್ತಿದೆ. ವಾರದ ಆರಂಭದಲ್ಲಿ ಚಂದ್ರನು ಲಗ್ನದಲ್ಲಿರುತ್ತಾನೆ ಮತ್ತು ಕೇತು, ಮಂಗಳ ಹಾಗೂ ಶನಿ ದೃಷ್ಟಿ ಅವನ ಮೇಲಿರುತ್ತದೆ. ಇದರಿಂದಾಗಿ ಪ್ರಯಾಣದ ಆಲೋಚನೆಗಳು ನಿರಂತರವಾಗಿ ಮನಸ್ಸಿಗೆ ಬರುತ್ತದೆ. ಈ ಸಮಯದಲ್ಲಿ ಕೈಗೊಳ್ಳುವ ಯಾವುದೇ ಹಠಾತ್ ಮತ್ತು ಸಣ್ಣ ಪ್ರಯಾಣವು ನಿಮಗೆ ತುಂಬಾ ಲಾಭದಾಯಕವೆಂದು ಸಾಬೀತಾಗಲಿದೆ. ವಿದೇಶಿ ಪ್ರಯಾಣ ಅಥವಾ ವಿದೇಶಕ್ಕೆ ಸಂಬಂಧಿಸಿದ ಕೆಲಸಗಳಿಗೆ ಜುಲೈ 28ರ ರಾತ್ರಿಯ ಸಮಯವು ಅತ್ಯಂತ ಮಂಗಳಕರವಾಗಿದೆ. ಪ್ರಯಾಣದ ಸಮಯದಲ್ಲಿ ನಿಮ್ಮ ಆಹಾರ ಪದ್ಧತಿಯ ಬಗ್ಗೆ ಕಾಳಜಿ ವಹಿಸಿ, ಏಕೆಂದರೆ ವೃಷಭ ನವಾಂಶದ ಬುಧವು ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳನ್ನು ಉಂಟು ಮಾಡಬಹುದು. ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಾಂತಿಯ ದೃಷ್ಟಿಕೋನದಿಂದ ಜುಲೈ 27 ಮತ್ತು 28ರ ರಾತ್ರಿ 8 ಗಂಟೆವರೆಗೆ ಸ್ವಲ್ಪ ಸವಾಲಿನದ್ದಾಗಿರಬಹುದು. ಅಷ್ಟಮಾಧಿಪತಿಯು
ಚಂದ್ರನು ಲಗ್ನದಲ್ಲಿದ್ದು ಕೇಮದ್ರುಮ ಯೋಗ ಮತ್ತು ಶರ್ಕಟ ಯೋಗವನ್ನು ನಿರ್ಮಿಸುತ್ತಿದ್ದಾನೆ. ಇದು ಅನಗತ್ಯ ಭಯ ಮತ್ತು ಮಾನಸಿಕ ಗೊಂದಲವನ್ನು ಉಂಟು ಮಾಡಬಹುದು. ಇಂತಹ ಪರಿಸ್ಥಿತಿಯಲ್ಲಿ ಮೌನವೇ ದೊಡ್ಡ ಔಷಧ. ಕಡಿಮೆ ಮಾತನಾಡಿ ಮತ್ತು ನಕಾರಾತ್ಮಕ ವಿಷಯಗಳಿಗೆ ಪ್ರತಿಕ್ರಿಯಿಸಬೇಡಿ. ಪ್ರತಿದಿನ ಶಾಂತ ವಾತಾವರಣದಲ್ಲಿ ಕುಳಿತು ಹನುಮಾನ್ ಚಾಲೀಸವನ್ನು ಪಠಿಸಿ. ಇದು ನಿಮ್ಮ ಮನಸ್ಸಿಗೆ ಹೊಸ ಶಕ್ತಿ ಮತ್ತು ಆಧ್ಯಾತ್ಮಿಕ ಬಲವನ್ನು ನೀಡುತ್ತದೆ. ಈ ವಾರದ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ನಿಮ್ಮ ಅದೃಷ್ಟದ ಸಂಖ್ಯೆಗಳು 1 ಮತ್ತು 8. ನಿಮ್ಮ ಶಕ್ತಿಯನ್ನು ಸಮತೋಲನಗೊಳಿಸಲು ಕಿತ್ತಳೆ, ನೇರಳೆ ಮತ್ತು ನೀಲಿ ಬಣ್ಣಗಳನ್ನು ಬಳಸಿ. 8ನೇ ಮನೆಯ ಸೂರ್ಯನಿಂದ ನಿಮ್ಮ ಅದೃಷ್ಟವನ್ನು ರಕ್ಷಿಸಲು ವಿಶೇಷವಾಗಿ ಪೂರ್ವಾಷಾಢ ನಕ್ಷತ್ರದವರಿಗೆ ಪ್ರತಿದಿನ ಬೆಳಿಗ್ಗೆ ಸೂರ್ಯದೇವರಿಗೆ ಅರ್ಘ್ಯವನ್ನು ನೀಡುವ ಮತ್ತು ಓಂ ಗೃಣಿ ಸೂರ್ಯಾಯ ನಮಃ ಎಂದು ಜಪಿಸುವುದು ಬಹಳ ಕಡ್ಡಾಯವಾಗಿದೆ. ಆರೋಗ್ಯವನ್ನು ರಕ್ಷಿಸಲು ಮತ್ತು ಅಸ್ತನಾದ ಗುರುವಿನ ಶಕ್ತಿಯನ್ನು ಹೆಚ್ಚಿಸಲು ಓಂ ಭ್ರೂಂ ಬೃಹಸ್ಪತಿಯೇ ನಮಃ ಮಂತ್ರವನ್ನು ನಿಯಮಿತವಾಗಿ ಪಠಿಸಿ ಮತ್ತು ಬೃಹಸ್ಪತಿ ಚಾಲೀಸವನ್ನು ಓದಿ. ಕೇಮದ್ರುಮ ಯೋಗದ ಶಾಂತಿಗಾಗಿ ಯಾವುದೇ ದಿನದಂದು ಶಿವಲಿಂಗಕ್ಕೆ ಹಸಿ ಹಾಲಿನಿಂದ ಅಭಿಷೇಕ ಮಾಡಿ. ಮುನ್ನೆಚ್ಚರಿಕೆಗಳ ಬಗ್ಗೆ ಹೇಳುವುದಾದರೆ, ಅಷ್ಟಕರ್ವಗದ ಪ್ರಕಾರ ನಿಮ್ಮ 6ನೇ ಮನೆಯು ಅತ್ಯಂತ ಪ್ರಬಲವಾಗಿದೆ. ಆದ್ದರಿಂದ ಈ ವಾರ ಯಾರಿಗೂ ಹಣವನ್ನು ಸಾಲವಾಗಿ ನೀಡಲೇಬೇಡಿ. ಇಲ್ಲದಿದ್ದರೆ ಆ ಹಣ ಸಿಕ್ಕಿ ಹಾಕಿಕೊಳ್ಳಬಹುದು. ನಿಮ್ಮ ಮಾತಿನಲ್ಲಿ ಮಧುರತೆ ಇರಲಿ ಮತ್ತು ಸುಳ್ಳು ಹೇಳುವುದನ್ನು ಸಂಪೂರ್ಣವಾಗಿ ತಪ್ಪಿಸಿ. ಮತ್ತೆ ನೆನಪಿರಲಿ, ಆಗಸ್ಟ್ 2ರಂದು ಮಧ್ಯಾಹ್ನ 3:27 ನಂತರ ನಿಮ್ಮ ಆರ್ಥಿಕ ಹೂಡಿಕೆಯನ್ನು ನಿಲ್ಲಿಸಿ ಮತ್ತು ಯಾವುದೇ ಹೊಸ ಅಪಾಯವನ್ನು ಮೈಮೇಲೆ ಎಳೆದುಕೊಳ್ಳಬೇಡಿ. ನಿಮ್ಮ ಕರ್ಮ ಮತ್ತು ಆತ್ಮವಿಶ್ವಾಸದ ಮೇಲೆ ಸಂಪೂರ್ಣ ನಂಬಿಕೆ ಇಡಿ. ನೀವು ಈ ಜ್ಯೋತಿಷ್ಯ ಪರಿಹಾರಗಳು ಮತ್ತು ಮುನ್ನೆಚ್ಚರಿಕೆಗಳನ್ನು ಪಾಲಿಸಿದರೆ ಈ ವಾರ ಖಂಡಿತವಾಗಿಯೂ ನಿಮಗೆ ಯಶಸ್ಸು ಮತ್ತು ಶಾಂತಿಯನ್ನು ತರುತ್ತದೆ. ನಮಸ್ಕಾರ.